ಯಾವ ಥರ ದುಡ್ಡು ವಾಪಸ್ ಬರ್ತಿತ್ತು ಆಶ್ವಾಸನೆ ಕೊಟ್ಟಿತ್ತು? ಈಗ ನೋಡಪ್ಪ ನಮ್ಗೆ ಗೊತ್ತಾದ 3-4-5 ದಿವಸದಿಂದ ಅದು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಅವ್ರ ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ರು. ಮಂಗಳವಾರ ಕಂಪ್ಲೇಂಟ್ ಕೊಡೋದು ಕೊಟ್ಟ ನಂತರ ಈಗಾಗಲೇ ಭಾಳ 95 ಕೋಟಿ ರೂಪಾಯಿ ವ್ಯವಹಾರ ಆಗಿತ್ತು. ಯಾಕೆ 21 ನಡೆಯುತ್ತವೆ. ಯಾಕಂದ್ರೆ ಭಾಳಷ್ಟು ಒಂದು ಕ್ವಶನ್ ಮಾರ್ಕ್ ಇತ್ತು. ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವರು ಇದ್ರು ಶಾಂಬಿಲ್ಕೋ ಅನಿಸ್ತು. ಆದರೆ ನಾವು ನೋಡಿದ ಆದರೆ ನಮ್ಗೆ ಹಂಗೆ ಕಂಡು ಬಂದಿಲ್ಲ. ಅಂದರೆ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಇಟ್ಟು ನಮ್ಮ ಪೊಲೀಸ್ ಅವ್ರ ತಪ್ಪೈತಿ ಇವ್ರ ತಪ್ಪು ಅನ್ನೋದು ಮೊದಲು ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ. ಅದು ಕಾನೂನು ಕೃಷಿ ಪ್ರಕಾರ 3-6 ತಿಂಗಳು ಬೇಕು. ಇನ್ಶೂರೆನ್ಸು ಅದು ಮಾಡಿ ಮತ್ತು 95ರಾಗ 22 ಕೋಟಿ ತುಂಬಿದ್ದಾರೆ. ಉಳಿದೊಂದು ಅಮೌಂಟು ಇನ್ಶೂರೆನ್ಸ್ ಬರಬೇಕು ಬಂದು ಅದು ಮತ್ತೆ ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನವಿ ಮಾಡ್ಕೊಂಡೆ. ಯಾಕೆ ಭಾಳ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ಗಳು ಮಾಡಿದ್ದಾರೆ. ಅಲ್ಲಿ ಫ್ರಾಡ್ ಆಗೋಂಥ ಸಂದರ್ಭದಲ್ಲಿ ಆಗಿದ್ದು ದುರ್ದೈವ. ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಗಿಸೋದು ವ್ಯವಸ್ಥೆ ಮಾಡ್ತಾರೆ. ಸರ್, ಈಗ ಆರೋಪಿಗಳೇ ಅವ್ರ ಆಸ್ತಿ ಮಾರಿ ಅವ್ರು ದುಡ್ಡು ವಾಪಸ್ ಕೊಡ್ತಾರೆ. ಯಾವ ಥರ ನೋಡಿರಿ, ಅದು ಕಾನೂನು ಚೌಕಟ್ಟು ಪ್ರಕಾರ. ಯಾಕಂದರೆ ಈಗ RBI ಕಂಟ್ರೋಲ್ ಹೋಗ್ಬಿಟ್ಟಿದೆ ಬ್ಯಾಂಕ್. ಆಮೇಲೆ ಪೊಲೀಸ್ ಹೋಗುತ್ತೆ, ಪೊಲೀಸ್ ಮುಖಾಂತರ ಶೇಡ್ ಹೋಗ್ತೈತೆ. ಅದು ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ. ಅದೆಲ್ಲ ಮಾಡ್ಬೇಕಾರೆ ಅದಕ್ಕೆ ನಾವು ಏನೋ ಒಂದು ಮೀಡಿಯಾಕ್ಕೆ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು. ನಾವು ಸರ್ಕಾರ ಪೊಲೀಸ್ ಹೇಳ್ಬೋದು, ಸರ್ಕಾರದ ಮಾತಾಡ್ಕೊಂಡು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟು ಅನ್ಕೋದು ಕೂತ್ರೆ ಪಾಪ ಬಡವರು ರೊಕ್ಕ ಆದಷ್ಟು ಶೀಘ್ರ ಮುಗಿಸುವಂಥ ನಡು ದಾರಿ ಹುಡುಕಾತು. ಅಂದರೆ ಕೆಲವು ಸಲ ಬಡವರು ಜನ ಏನು ಒಂದು ಆತಂಕ ಇದ್ದಾರೆ ಅಂತಂದ್ರೆ ಸರ್, ಇದು ಸ್ಕಾಲರ್ಶಿಪ್ ಹಣಗಳೆಲ್ಲ ಅಲ್ಲಿದ್ದಾವೆ ಸರ್. ಇದು ಲಕ್ಷ ಗಂಟಲೆ ಗಟ್ಟೆ ದುಡ್ಡು ಬರ್ತಾವೆ, ನಮಗೆ ಬರೋಂಗಿಲ್ಲ ಅಂತ ಒಂದು ಆತಂಕದಲ್ಲಿದ್ದಾರೆ ಸರ್. ಲಕ್ಷ ಗಂಟಲೆ ಏನು ಸ್ಕಾಲರ್ಶಿಪ್ ರೀ, ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಎಲ್ಲ ಅದೇ ಬ್ಯಾಂಕ್ ಅವ್ನು ಕೊಡಿಸ್ಬಿಟ್ಟು ಅದು ಕೊಡೋದು ಹೈಯೆಸ್ಟ್. ನನ್ನ ಮಗನ ಸಿಕ್ಕ ಹೋಗ್ತಿಲ್ಲ, ನನ್ನ ಮಗನೂ ಸಿಕ್ಕ ಹೈಯೆಸ್ಟ್. ಅಂದ್ರೆ ದೊಡ್ಡ ಅಮೌಂಟ್ ರಿಟರ್ನ್ ಆಗ್ತೈತಿ ಅಂತ. ದೊಡ್ಡ ಅಮೌಂಟ್ ಲೇಟ್ ಆಕೈತೆ, ಸಣ್ಣ ಅಮೌಂಟ್ ಜಲ್ದಿ ಸಿಗ್ತಾವೆ. ಈಗ ಆರೋಪಿಗೆ ಯಾವ ಥರ ಶಿಕ್ಷೆ ಆಗಬೇಕು? ಈಗ ದುಡ್ಡು ಬರೋದು ಆದರೆ ಆರೋಪಿಗೆ ಶಿಕ್ಷೆ ಯಾವ ಥರ ಆಗಬೇಕು? ಅದು ನೋಡ್ರಿ, ಕಾನೂನು ಪ್ರಕಾರ ಶಿಕ್ಷೆ ಅನ್ನೋಕ್ಕಿಂತ ನಮ್ದೆಲ್ಲರೂ ಲೋಕಲ್ ಲೀಡರ್ಸ್ಗಳು ಪ್ರೆಷರ್ ಮಾಡಿ ಆರೋಪಿ ಕಂಟ್ರೋಲ್ ತೊಗೊಂಡು ಆದಷ್ಟು ಬೇಗ. ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದ್ರೆ ಅವರು ಯಾಕೆ ಮಾಡಿದ್ರೆ ಮಾಡಬಾರ್ದು. ಆ್ಯಕ್ಚುಲಿ ಅವರು ಒಂದೇ ಸಮಾಜದವರು, ಒಂದೇ ಸಂಬಂಧಿಕದವರು. ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡೋದು ಇಂಥ ಮಾಡಿ ಏನು ಉಂಟ್ರೆ ಮತ್ತೆ ಹೊಳಿ ಆಸ್ತಿ ಹೊಳಿ ಕೊಡಬೇಕಲ್ಲ. ಅದೇನು ಅದಕ್ಕೆ ಅವರ ಹಾಳಾಯ್ತು. ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾಯ್ತು. ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ನಾವು. ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ. ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ. ಆದಷ್ಟು ಗ್ರಾಹಕರು ನಮ್ಮ ಗೋಕಾಕ್ ಜನತೆ ಮೇಲೆ ವಿಶ್ವಾಸ ಇದೆ. ಜಾರಕಿಹೊಳಿ ಕುಟುಂಬ ಆಯಿತು ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ. ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಆದಷ್ಟು ಬೇಗ ರೊಕ್ಕ ಕೊಡಿಸ್ತೀವಿ. ಸರ್, ಗ್ರಾಹಕರಿಗೆ ಏನು ಹೇಳ್ತಾರೆ ಸರ್? ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ.